ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೂ ಸಹ ಶುಭಾಶಯ. ಗ್ಯಾರಂಟಿ ನ್ಯೂಸ್ ಸಿಬ್ಬಂದಿಗೆ ಮತ್ತು ನಾಡಿನ ಎಲ್ಲ ಜನತೆಗೆ ದಸರಾ ಹಬ್ಬದ ಶುಭಾಶಯ. ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನ ಹರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ತಾಯಿಯ ಆಗಮನ ಆಗತ್ತೆ. ಈಗಾಗಲೇ ಬೀದಿಗಳಲ್ಲೂ ಕೂಡ ತಾಯಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಭಕ್ತರು. ಈ ಒಂದು ಕ್ಷಣದ ಬಗ್ಗೆ ನೀವು ವಿಸ್ತಾರವಾಗಿ ಹೇಳ್ತಾ ಹೋಗೋದಾದ್ರೆ. ಈ ಸಂದರ್ಭದಲ್ಲಿ ನೋಡಿ, ನಾವು ನಮ್ಮನ್ನ ಅಗಲಿ ಹೋದಂತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಜ್ಞಾಪಿಸಿಕೊಳ್ಬೇಕಾಗಿದೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಈ ಅಂಬಾರಿ ಕಟ್ಟುವ ಪ್ರಕ್ರಿಯೆಯಲ್ಲಿ ಅತ್ಯಂತ ನಿಷ್ಣಾತರಾದಂತ ರಾಜರು ಅಂದ್ರೆ ತಪ್ಪಾಗಲಾರದು. ಅತ್ಯಂತ ನಿಷ್ಣಾತರು. ಇವ್ರ ತರ ಅಂಬಾರಿ ನಿಂತ್ಕೊಂಡು ಕಟ್ಟೋದಕ್ಕೆ ಯಾರಿಗೂ ಬರ್ತಾ ಇರ್ಲಿಲ್ಲ. ಪ್ರತಿ ವರ್ಷ ಅವ್ರು ಇರೋ ಅಷ್ಟು ದಿನ ಅವರು ನಿಂತ್ಕೊಂಡು ಅಂಬಾರಿಯನ್ನ ಕಟ್ಟಿಸಿ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಯನ್ನ ಕೂರಿಸಿ ಆ ಪೊಸಿಷನ್ ಅನ್ನ ನೋಡಿ, ಅಂಬಾರಿ ಆನೆ ಮೇಲೆ ಅಂಬಾರಿ ಕರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ನಿಂತಿದ್ಯಾ, ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಇದೆಯಾ ಅಂತ ನೋಡಿ ಅವರೇ ನಿಂತ್ಕೊಳ್ಳೋರು. ಬಿಸಿಲಿರ್ಲಿ, ಮಳೆ ಇರ್ಲಿ, ಗಾಳಿ ಇರ್ಲಿ, ಏನೇ ಇರ್ಲಿ, ಖುದ್ದು ಮಹಾರಾಜನೇ ನಿಂತ್ಕೊಂಡು ಅಂಬಾರಿ ಮೇಲೆ ಆನೆ ಕಟ್ಟೋರ್ಗೆ ನಿಂತಿರೋರು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ಅದಕ್ಕೆ ಹೊಸದಾದ ಹಗ್ಗ ತರೋರು, ಹೊಸದಾಗಿ ಹಗ್ಗವನ್ನ ತರೋರು. ಅದಕ್ಕೆ ಹೊಸ ಹಗ್ಗ ತಂದ್ಬಿಟ್ಟು ಪ್ರತಿ ವರ್ಷನೂ ತಾವೇ ನಿಂತ್ಕೊಂಡು ಅದನ್ನ ಕಟ್ಟುವಂತ ಒಂದು ಚಾಕಚಕ್ಯತೆನೂ ಇರೋದು. ಕಟ್ಟೋದಕ್ಕೆ ಒಂದು ಚಾಕಚಕ್ಯತೆ ಇದೆ, ಒಂದು ನ್ಯಾಕ್ ಇದೆ ಅದಕ್ಕೆ. ಆ ನ್ಯಾಕ್ ಮಹಾರಾಜರಿಗೆ ಅಷ್ಟೇ ಗೊತ್ತಿತ್ತು ಮತ್ತು ನುರಿತ ಸಿಬ್ಬಂದಿಗೆ ಗೊತ್ತಿತ್ತು. ಒಂದೊಂದ್ಸಲಿ ಏನಾಗುತ್ತೆ, ಇವಾಗ ಸರ್ಕಾರ ಆದ್ಮೇಲೆ ಸಿಬ್ಬಂದಿಗಳು ಅದ್ಲು ಬದಲಾಗ್ತಾ ಇರ್ತಾರೆ, ಅಥವಾ ಯಾರೋ ಹೊಸಬ್ರು ಬಂದಿರ್ತಾರೆ, ಟ್ರಾನ್ಸ್ಫರ್ ಆಗಿರ್ತಾರೆ, ರಿಟೈರ್ ಆಗಿರ್ತಾರೆ, ಏನೋ ಒಂದು ಕಾರಣ ಇರುತ್ತೆ. ಹಾಗಾಗಿ ಮಹಾರಾಜರು ರಿಸ್ಕ್ ತಗೋತಾ ಇರ್ಲಿಲ್ಲ. ಯಾವುದೇ ರಿಸ್ಕ್ ಗೆ ತಗೊಳ್ಳದೆ ಅದಕ್ಕೆ ಅನುವು ಮಾಡಿಕೊಳ್ಳದೆ ತಾವೇ ನಿಂತ್ಕೊಂಡು ಕಟ್ಟಿಸ್ತಾ ಇದ್ದಾರೆ ನರಸಿಂಹರಾಜ ಒಡೆಯರು. ಈ ಸಂದರ್ಭದಲ್ಲಿ ನಾನು ಅವರನ್ನ ನೆನ್ಕೊಂಡ್ರೆ ನನಗೆ ನೀರು ಮಹಾರಾಜರನ್ನು ಸಹ ನಾವು ಕಳ್ಕೊಂಡಿದೀವಿ. ಈಗಿರುವಂತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಸಹ ಅಷ್ಟೇ ಉತ್ಸಾಹವಾಗಿ ಶ್ರದ್ಧೆ ಭಕ್ತಿಯಿಂದ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ರಿ, ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬರುವಂತ ದೃಶ್ಯ ಇದೆಯಲ್ಲ, ಅದು ಎರಡು ಕಣ್ಣು ಸಾಲದು. ಯಾಕೆಂತಂದ್ರೆ ಈ ಸಂದರ್ಭದಲ್ಲಿ ಮತ್ತೊಬ್ಬರು ನಾವು ನಿಂತ್ಕೋಬೇಕು. ಅವರು ನಮ್ಮ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜ ಅರಸು ಅವರು 73-74ರಲ್ಲಿ ಮಹಾರಾಜ ಜಯಚಾಮರಾಜ ಒಡೆಯರು ತೀರ್ಕೊಂಡಂತ ಸಂದರ್ಭದಲ್ಲಿ ದಸರಾ ನಿಂತೋಯ್ತಲ್ಲಪ್ಪ ಅನ್ನೋಂತ ಮೈಸೂರಿನ ಪ್ರಜೆಗಳು ಸಂಕಟ ಪಡ್ತಿರ್ತಕ್ಕಂಥ ಹೊರತಿನಲ್ಲಿ ವಾಟಾಳ್ ನಾಗರಾಜ್ ಅವರು, ಜಯದೇವರಾಜ ಅರಸು ಅವರು, ನಾಗಲಿಂಗ ಸ್ವಾಮಿ ಅವರು, ನಮ್ಮ ಹಿರಿಯ ಇತಿಹಾಸಕಾರರಾದಂತ PV ನಂಜರಾಜ ಅರಸು ಅವರು, ಇವರೆಲ್ಲರೂ ಸೇರ್ಕೊಂಡು ಝೂ ಇಂದ ಒಂದು ಆನೆ ಬಾಡಿಗೆ ತಗೊಂಡು ಅದ್ರ ಮೇಲೆ ಕನ್ನಡ ತಾಯಿ ಭುವನೇಶ್ವರಿಯ ಫೋಟೋವನ್ನ ಇಟ್ಟು ಒಂದು 4 ಕಲಾತಂಡಗಳನ್ನ ಬಾಡಿಗೆಗೆ ತಕೊಂಡು ಮೈಸೂರಲ್ಲಿ ಒಂದು ಮೆರವಣಿಗೆ ಮಾಡಿ ದಸರಾ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅನ್ನೋಂತ ಸಂಕಲ್ಪ ಮಾಡಿದಂತ ಕಾಲದಲ್ಲಿ ದೇವರಾಜ ಅರಸು ನಾವು ನೆನ್ಕೋಬೇಕು. ಇವತ್ತು ನಾಡ ಹಬ್ಬ ಅಂತ ಘೋಷಣೆ ಮಾಡಿ ಇವತ್ತು 51 ವರ್ಷ ಆಯ್ತು. 74ನೇ ಇಸ್ವಿಲಿ ದಸರಾನ ನಾಡ ಹಬ್ಬ ಅಂತ ಮಾಡಿ ದಸರಾ ಅಂಬಾರಿ ಮೇಲೆ ಯಾರನ್ನ ಕೂರಿಸ್ಬೇಕು ಅಂತ ಅಂದಾಗ ಆಗ ಅಲ್ಲಿನ ಮಂತ್ರಿಮಂಡಲ ಚರ್ಚೆ ಮಾಡಿ ನಾಡ ದೇವತೆ, ನಾಡಿನ ಅಧಿದೇವತೆಯಾದಂತ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಕೂರಿಸ ನಿರ್ಧಾರ ತಗೊಂಡು ಅನುಚಾರವಾಗಿ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ನಮಗಾಗಿ ಎಳೆದು ಬರ್ತಾ ಇದ್ದೇನೆ. ಇವತ್ತಿನ ವಿಶೇಷ ಏನ್ ಗೊತ್ತಾ ವೀಕ್ಷಕರೇ ಮತ್ತು ನಿಮ್ಗೆ ನಾನು ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವೆಲ್ಲ ಇಲ್ಲಿಂದ ಹೋಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ತಾಯಿಯ ದರ್ಶನ ಮಾಡ್ತೀವಿ. ಆದ್ರೆ ವಿಜಯದಶಮಿ ದಿನ ಖುದ್ದು ತಾಯಿ ಇಳಿದು ನಮ್ಮ ಮುಂದೆ ಬರ್ತಾಳೆ. ಇಂಥದೊಂದು ಸದವಕಾಶ ಈ ಜಗತ್ತಿನಲ್ಲಿ ನಿಮಗೆ ಇನ್ನೆಲ್ಲಿಯೂ ದೊರಕಲ್ಲ. ಮೈಸೂರಿನಲ್ಲಿ ದಸರೆಯ ಸಂದರ್ಭದಲ್ಲಿ, ವಿಜಯದಶಮಿಯ ಸಂದರ್ಭದಲ್ಲಿ ಮಾತ್ರವೇ ಇದು ಸಾಧ್ಯವಾಗುವಂಥದ್ದು. ಖುದ್ದು ತಾಯಿ ಇಳಿದು ಉತ್ಸವ ಮೂರ್ತಿ ನಮ್ಮ ಮುಂದೆ ಬರ್ತಾಳೆ. ಅದನ್ನ ನೋಡಿ ನಮಸ್ಕಾರ ಮಾಡೋದಷ್ಟೇ ಕೆಲಸ. ನಮ್ಮ ಮನೆ ಬಾಕ್ಲಿಗೆ ತಾಯಿ ಚಾಮುಂಡೇಶ್ವರಿ ಬಂದ್ಬಿಡ್ತಾಳೆ. ಇವತ್ತು ಎಂಥ ಅದ್ಭುತವಾದಂತ ದೃಶ್ಯಾವಳಿಗಳಿಗೆ ಇವತ್ತು ನಾವು ಸಾಕ್ಷಿ ಆಗ್ತಾ ಇದೀವಿ. ವಿಜಯದಶಮಿ ಅಂತಂದ್ರೆ ಮುಕ್ಕೋಟಿ ದೇವತೆಗಳು ಇಂದ್ರಲೋಕ, ಚಂದ್ರಲೋಕ, ಕೈಲಾಸ, ವೈಕುಂಠವನ್ನ ತೊರೆದು ಭೂಮಿಗೆ ಬಂದು ಮೈಸೂರಿಗೆ ಬಂದು ಇಳಿದಿರ್ತಾರೆ. ಇವತ್ತು ಈ ವೈಭವವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಶಕ್ತಿ, ಆದಿಶಕ್ತಿ ಇವಳೇ ಅಲ್ವೇನ್ರಿ, ಎಲ್ಲರನ್ನ ಸಾಹಿ ಸಲುವ ಈ ಭೂಮಂಡಲದ ತಾಯಿ ಚಾಮುಂಡೇಶ್ವರಿ ಅಂತಂದ್ರೆ ಸಾಮಾನ್ಯನಲ್ಲ. ಅವಳು ಆದಿಶಕ್ತಿ, ಪರಾಶಕ್ತಿ. ಹಾಗಾಗಿ ಅವಳ ವೈಭವವನ್ನ, ತಮ್ಮ ತಾಯಿಯ ವೈಭವವನ್ನ ನೋಡಲಿಕ್ಕೆ ಮುಕ್ಕೋಟಿ ದೇವತೆಗಳು ಇವತ್ತು ಮೈಸೂರಿನಲ್ಲಿ ಹಾಜರಿರ್ತಾರೆ. ಬಹಳ ಸಂಭ್ರಮದ ಗಳಿಗೆ, ಎಲ್ಲ ದುಃಖ ದುಮ್ಮಾನ ಸಂಕಟ ತಳಮಳಗಳನ್ನೆಲ್ಲ ಮರೆತು ತಾಯಿಯ ಪಾದಕ್ಕೆ ಶರಣಾಗುವಂತ ಗಳಿಗೆ, ಶರಣಾಗುವಂತ ದಿನ. ನಾವು ಮೈಸೂರಿನ ಜನ, ಕನ್ನಡದ ಜನ, ನಾವು ಇವತ್ತು ಇಷ್ಟು ನೆಮ್ಮದಿಯಾಗಿ ಸಂತೋಷದಿಂದ ಇದೀವಿ. ಇಷ್ಟೆಲ್ಲ ತರಲೆ ತಾಪತ್ರಯಗಳು, ಬೆಲೆ ಏರಿಕೆ, ಆ ಬಿಸಿ ಈ ಬಿಸಿ ಎಲ್ಲದರ ನಡುವೆಯೂ ನಾವು ಇವತ್ತು ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಏಕೈಕ ಕಾರಣ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ನಾವು ನಡೆಸುವಂತ ದಸರಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಿಜ ಸರ್, ನೀವು ಹೇಳಿದ್ದು ಒಂದೊಂದು ಮಾತು ಕೂಡ ನಾವು ತಲೆವಾಗಬೇಕು ಅಷ್ಟರ ಮಟ್ಟಿಗೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಮತ್ತೆ ನೋಡಿ ಸರ್, ಸಾಮಾನ್ಯವಾಗಿ ಹೇಳ್ತಾರೆ ಹಿರಿಯರು, ಈ ಚಾಮುಂಡಿ ತಾಯಿಯನ್ನ ಗರ್ಭಗುಡಿಯಲ್ಲಿ ನೋಡೋದೇ ಬೇರೆ ರೀತಿ, ನಾವು ಆಕೆ ಉತ್ಸವ ಮೂರ್ತಿಯಾಗಿ ಬಂದಂತಹ ಸಂದರ್ಭದಲ್ಲಿ ನೋಡಿದಾಗ್ಲೇ ನಮ್ಮ ಜನ್ಮ ಪಾವನ ಅಂತ ಹೇಳಿ. ಯಾವತ್ತೂ ಒಂದ್ ತಿಳ್ಕೊಳ್ಳಿ, ಉತ್ಸವ ಮೂರ್ತಿ ಇದೆಯಲ್ಲ ಅದು ನಮ್ಮ ಪಾಲಿನ ಕಂದ. ಈ ಎಲ್ಲಾ ದೇವಸ್ಥಾನಗಳಲ್ಲೂ ಇದನ್ನ ಭಾವಿಸ್ತಾರೆ. ಉತ್ಸವ ಮೂರ್ತಿ ನಮ್ಗೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ನಮ್ಮ ಜೊತೆ ಮಗುವಾಗಿ ಬೆರೆತು ಆಟವಾಡುವಂಥದ್ದು, ನಮ್ಮ ಜೊತೆ ಸ್ನೇಹಿತನಾಗಿ ಇರುವಂಥದ್ದು, ನಮಗೆ ತಾಯಿಯಾಗಿರುವಂಥದ್ದು, ನಮ್ಮನ್ನ ಸಲಹುವಂಥದ್ದು ಏನಿದೆ ಅಂದ್ರೆ ದೇವಿಯ ಉತ್ಸವ ಮೂರ್ತಿ. ಯಾವಾಗ್ಲೂ ನೀವು ಇದನ್ನ ತಿಳ್ಕೊಳ್ಳಿ, ದೇವಿಯನ್ನ ನಾವು ಗರ್ಭಗೃಹದಲ್ಲಿ ನೋಡೋದೇ ಒಂದು ಅನುಭವ. ಅಲ್ಲಿ ಒಂದು ಭಯಮಿಶ್ರಿತವಾದಂತ ಭಕ್ತಿ, ಆತಂಕ ಇರುತ್ತೆ. ತಾಯೇ, ನಾನು ಏನು ಕಾಣದೆ, ದಿಕ್ಕು ಕಾಣದೆ ನಿನ್ನ ನಂಬಿ ಬಂದಿದ್ದೀನಿ, ನೀನ್ ಕಾಪಾಡು ಅನ್ನುವಂತ ಒಂದು ದೈನ್ಯತೆ ಭಕ್ತರಲ್ಲಿ ಇರುತ್ತೆ. ಆದ್ರೆ ಉತ್ಸವ ಮೂರ್ತಿ ಈಚೆ ಬಂದಾಗ, ಜಾತ್ರೆ, ಜಯಂತಿ, ತೆಪ್ಪ ಈ ಸಂದರ್ಭಗಳಲ್ಲಿ ವರ್ಧಂತಿ, ನಾವೆಲ್ಲ ತಾಯಿಯ ಮಕ್ಕಳಾಗ್ಬಿಟ್ಟಿರ್ತೀವಿ. ಕುಣಿತಾ ಇರ್ತೀವಿ, ನಲಿತಾ ಇರ್ತೀವಿ, ಹಾಡ್ತಾ ಇರ್ತೀವಿ, ಭಜನೆ ಮಾಡ್ತಾ ಇರ್ತೀವಿ. ಆ ತಾಯಿಯನ್ನ ನಮ್ ಜೊತೆ ಸೇರ್ಕೊಂಡ್ಬಿಡ್ತೀವಿ. ಆ ತಾಯಿಯು ಮಕ್ಕಳಲ್ಲಿ ಮಕ್ಕಳಾಗಿ ನಮ್ ಜೊತೆ ಬೆರೆಸ್ಕೋಗಿರ್ತಾಳೆ. ಉತ್ಸವ ಮೂರ್ತಿಗಿರುವಂತ ತಾಕತ್ತೆ. ತಾಯಿ ನಮ್ಮೆಲ್ಲರನ್ನ ನಾವು ಹೇಗಿದೀವಿ ಹಾಗೆ ಸ್ವೀಕಾರ ಮಾಡ್ತಾಳೆ. ಅವಳು ಅವತ್ತು ಉತ್ಸವ ಮೂರ್ತಿಯಾಗಿ ಅವಳು ದೇವಸ್ಥಾನದಿಂದ ಹೊರಗೆ ಬಂದ ಕ್ಷಣದಿಂದ ಅವಳು ಭಕ್ತಿಯನ್ನ ಕೇಳೋದಿಲ್ಲ. ಅವಳು ನಮ್ಮ ಸಂತೋಷವನ್ನ, ನಮ್ಮ ಆಟೋಟಗಳನ್ನ, ನಮ್ಮ ಹಾಡನ್ನ, ಭಜನೆಯನ್ನ, ನಮ್ಮ ನಗುವನ್ನ ಕೇಳ್ತಾಳೆ. ಅದನ್ನ ನಾವು ತಾಯಿಗೆ ಸಮರ್ಪಿಸ್ಬೇಕು. ಉತ್ಸವ ಮೂರ್ತಿಗೆ ನಾವು ಕೊಡ್ಬೇಕಾಗಿರೋದೇ ಇದು. ಹಾಗಾಗಿ ಉತ್ಸವ ಮೂರ್ತಿ ಅನ್ನೋದಕ್ಕೆ ಎಲ್ಲಿಲ್ಲದ ಪ್ರಾಮುಖ್ಯತೆ. ಇದು ಬಹಳ ಚೆನ್ನಾಗಿ ತಿಳ್ಕೊಬೇಕು. ಎಲ್ಲ ಭಕ್ತರು, ಎಲ್ಲ ವೀಕ್ಷಕರು, ನಮ್ಮ ಟಿವಿ ನೋಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಟಿವಿ ಎಲ್ಲ ವೀಕ್ಷಕರು ಇದನ್ನ ಏನ್ ತಿಳ್ಕೊಬೇಕು ಅಂತಂದ್ರೆ, ಉತ್ಸವ ಮೂರ್ತಿಯ ಪ್ರಾಮುಖ್ಯತೆ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಅಂತ. ಈ ಉತ್ಸವ ಮೂರ್ತಿ ಗಂಟೆಗಟ್ಟಲೆ ಇವತ್ತು ಆಲ್ಮೋಸ್ಟ್ ಇಡೀ ದಿನ ನೋಡಿ, ಈಗಾಗಲೇ ನೀವು ಟಿವಿಗಳಲ್ಲಿ ತೋರಿಸ್ತಾ ಇದ್ದೀರಿ, ಉತ್ಸವ ಮೂರ್ತಿ ಬೆಟ್ಟದಿಂದ ಇಳಿದು ಅರಮನೆ ಕಡೆಗೆ ವಿಜಯಂಗೈಸ್ತಾ ಇದ್ದಾಳೆ ಅಂತ. ಸಂಜೆವರೆಗೂ ಅವಳು ನಮ್ ಜೊತೆ ಇರ್ತಾಳೆ. ನೋಡ್ರಿ, ಒಬ್ಬ ದೇವರು ನಮ್ಮನ್ನೆಲ್ಲ ಸಾಕುವಂತ ಬ್ರಹ್ಮಾಂಡದ ತಾಯಿ ಸಂಜೆವರೆಗೂ ಭಕ್ತರ ಜೊತೆ ಇರ್ತಾಳೆ ಅಂದ್ರೆ ಅದಕ್ಕಿಂತ ಸಂಭ್ರಮದ ಸಾರ್ಥಕತೆ ಕ್ಷಣ ಬೇಕೇನ್ರಿ? ಖಂಡಿತವಾಗ್ಲೂ ಇಲ್ಲ. ಮೈಸೂರು ದಸರಾ ಯಾಕೆ ನೋಡ್ಬೇಕು ಅಂದ್ರೆ 10,000 ಕಾರಣದಲ್ಲಿ ಇದು ಮೊದಲನೇ ಕಾರಣ. ತಾಯಿ ಚಾಮುಂಡೇಶ್ವರಿ ಜೊತೆ ನಾವು ಒಂದು ದಿನ ಕಳೀತೀವಿ ಅಂತ. ಇನ್ನೇನು ಬೇಡ, ಇನ್ಯಾವ ಪೂಜೆನೂ ಕೇಳಲ್ಲ. ಅವಳು ಇವತ್ತೊಂದು ದಿನ ಅವಳ ಜೊತೆಗೆ ಇದ್ಬಿಟ್ರೆ ನಮ್ಮ ಈ ವರ್ಷದ ಪಾಪವೆಲ್ಲ ಪರಿಹಾರವಾಗೋಗಿ, ನಮ್ಮ ಮುಂದಿನ ಕಷ್ಟ ಕೋಟೆಗಳೆಲ್ಲ ನಿವಾರಣೆ ಆಗೋಗಿ, ನಮ್ಮ ಬದುಕು ಸುಲಲಿತವಾಗಿ ಸಾಗೋದು. ಈ ಉತ್ಸವ ಮೂರ್ತಿಗೆ ಇರುವಂತ ತಾಕತ್ತೇ ಅದು. ಹಾಗಾಗಿ ನಾನು ಎಲ್ಲ ಪ್ರತಿ ಕನ್ನಡಿಗರನ್ನು ಏನ್ ಆಶಿಸ್ತೀನಿ, ರಶ್ಶು ಇವತ್ತು ತುಂಬಾ ರಶ್ಶು ಅಂತ ನೋಡದೇ ಇರಬೇಡಿ. ಎಷ್ಟೇ ಕಷ್ಟ ಆಗ್ಲಿ, ನೀವು ತಾಯಿ ಚಾಮುಂಡೇಶ್ವರಿ ಇವತ್ತು ದರ್ಶನ ಮಾಡಿ, ಉತ್ಸವ ಮೂರ್ತಿ ದರ್ಶನ ಮಾಡಿ, ನಿಮ್ಗೆ ಒಳ್ಳೇದಾಗದೆ ಇದ್ರೆ ಆಮೇಲೆ